ನಾನು ರಚಿಸುತ್ತಿರುವ ನನ್ನ ಕಪಟ ನಾಟಕ ಪೂರ್ಣಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಸತ್ಯಮೇವ ಜಯತೆ ಎಂದು ಜಗಕ್ಕೆ ಸಾರುವ ಆ ಶ್ರೀರಾಮಚಂದ್ರ ಇಂದು ನನ್ನ ರಂಜನೀಯ ಕೈ ಸೆರೆಯಾಳು. ಕಾಮಕ್ಕೆ ಕಣ್ಣಿಲ್ಲದೆ ಪ್ರೀತಿಗಾಗಿ ಮನಸೋತು ಹೋದ ನಿನ್ನ ಮಾನವನ್ನು ಗಾಳಿಗೆ ತೂರಿಕೊಂಡು ಹೋಗಿದೆ. ಅಂಬರದ ಮೇಲೆ ಕುಳಿತು ನ್ಯಾಯದ ಸಿಂಹವನ್ನೇ ತೋರಿಸುವ ನಿನಗೆ ನಿನ್ನ ಕೈಗೆ ಕಬ್ಬಿಣದ ಸಳಾಯಿಕೆ ತೊಡಿಸಿ ಆ ಶಾಂತಿಯ ಒಡೆಯ ನಾನಾಗದಿದ್ದರೆ ನನ್ನ ಹೆಸರು ರವಿವರ್ಮನೆ ಅಲ್ಲ. ಏನು ಪ್ರೇಕರ ಇಷ್ಟೊಂದು ನಗ್ತಾ ಇದ್ದೀರಾ? ವೆಲ್ಕಮ್ ಮೈ ಡಿಯರ್ ರಂಜನಿ, ವೆಲ್ಕಮ್. ತುಂಬಾ ಮೆಚ್ಚಿಕೊಂಡ ನಿನ್ನ ಸಹಾಯಕ್ಕೆ. ಆ ಸಾಹಸದ ರಾಣಿ ನನ್ನ ರಂಜನಾ ಅಂತ ನಗ್ತಾ ಇದ್ದೆ. ನೋಡಿ, ಈ ಕಲೆಯನ್ನ ಕಲಿಸಿಕೊಟ್ಟವರು ನೀವೇ ತಾನೇ. ಇದರಲ್ಲಿ ನಾಟಕದ ಸೂತ್ರಧಾರ ಎಲ್ಲ ನೀವೇ. ನೀವು ಹೇಳಿಕೊಟ್ಟ ಮೇಲೆ ನಾನು ಈ ನಾಟಕವನ್ನು ಆಡಲು ಬಂದಿದ್ದು. ಅಲ್ಲದೆ ಆ ಮನೆಗೆ ಹೋಗಲು ತುಂಬ ಭಯವಾಗಿತ್ತು. ನಿಮ್ಮ ಮಾತು ಕೇಳಿ ಹೋದ ಮೇಲೆ ಈಗ ನಾನು ಜೋಡಿ ಸಿಂಹಾಸನದ ರಾಣಿ. ವೆರಿ ಗುಡ್. ಅಂತೂ ಚೆನ್ನಾಗಿದೆಯಲ್ಲ ನನ್ನ ಕೃತಿ. ವಾವ್, ಆ ಕೃತಿಯನ್ನು ಕಲಿಸಿಕೊಟ್ಟವರು ನೀವೇ ತಾನೇ. ಆಗಲ್ಲ ಪ್ರಿಯೆ, ಬೇಗನೆ ಆ ರಾಮನ ಆಸ್ತಿ ಆಭರಣ ಎತ್ತಿಕೊಂಡು ಉಳಿದವರನ್ನೆಲ್ಲ ಹೊರನೂಕಿ ನನ್ನತ್ತ ಸಾಗಿದರೆ ಈ ಎರಡು ಸಂಪತ್ತಿನ ಕುಬೇರನ ರಾಣಿಯಾಗಿ ಮೆರೆಯುತ್ತಿ. ಆ ಕಾಲ ಆದಷ್ಟು ಬೇಗನೆ ಕೂಡಿ ಬರುತ್ತೆ. ಕಾಲ ಬರೋದಕ್ಕೆ ಬಹಳ ಸಮಯ ಏನೂ ಇಲ್ಲ ಪ್ರೇಕರ. ಹಾಗಾದರೆ ಅತ್ತ ಮಾತಿನಲ್ಲಿ ನಿಷ್ಠೆಯಿಂದ ನೀ ನಡೆದ ಚಂದ್ರನ ಹಿಂಬಾಲಿಸಿದ ತಾರೆಯಂತೆ ನನ್ನನ್ನು ಹಿಂಬಾಲಿಸಿ ಹಾಡಿ ತಣಿಸುವ ರಂಜನಾ.
ಚುಮ್ಮು ಚಳಿಯಲು ರವಿಯಾಶಿಯಲ್ಲಿ ರವಿರಾಮಿಸುವೆ ಈ ರಸಿಯಾರುವೆ ರವಿರಾಮಿಸುವೆ ಈ ರಸಿಯಾರುವೆ ಶಾಬಾಷ್. ನನ್ನ ತಮ್ಮನಿಗೆ ತಕ್ಕ ಕನ್ಯಾಮಣಿ ಎಂದರೆ ನೀನು. ಹೇಗೆ ನಡೆದಿದೆ ಈ ನಿನ್ನ ನಾಟಕ? ತುಂಬಾ ಚೆನ್ನಾಗಿ ನಡೆದಿದೆ ನನ್ನ ನಾಟಕ. ಹಾಗಂತ ಮೊದಲು ಆ ಶಾಂತಿಯನ್ನು ಹೊರಗೆ ಬರುವಂತೆ ಮಾಡಿ ಆ ಶ್ರೀರಾಮಚಂದ್ರ ನನ್ನ ಕಾಲು ಹಿಡಿಯಲೇಬೇಕು. ಆ ಸಮಯವೇನು ದೂರ ಇಲ್ಲ, ಸದ್ಯದಲ್ಲೇ ಅವರು ನಿಮ್ಮ ಕಾಲು ಹಿಡಿಯುತ್ತಾರೆ. ಸ್ವಲ್ಪ ತಾಳಿ ನೋಡಿ. ನಿಜವಾಗಲೂ ಆ ರಾಮ ನನ್ನ ಹತ್ತಿರ ಹಣಕ್ಕಾಗಿ ಬರುವನೇ? ಖಂಡಿತ ಬಂದೇ ಬರುತ್ತಾರೆ, ಕಾದು ನೋಡಿ. ಕಲಿಯುಗದ ಕರ್ಣನೆಂದು ಹೆಸರುಗೊಂಡ ಆ ಶ್ರೀರಾಮಚಂದ್ರ ನನ್ನ ಹತ್ತಿರ ಹಣಕ್ಕಾಗಿ ಬರುವನು. ಸರಿ ಹಾಗೆ, ನಾನಿನ್ನು ಬರಲೇ? ಹಣಕ್ಕಾಗಿ ಬಂದಲ್ಲಿ ಕ್ಷಣದಲ್ಲಿ ಕೆಡುತ್ತೀನಿ ಆ ರಾಮನ ಹೆಣ. ಲೇ ತಮ್ಮ ಜರ್ದಮ್ಮು ತಮ್ಮ, ಮೊದಲ ಶ್ಯಾಮ್ ಸುಂದರ್ನು ಹೆಣ ಕೆಡವಿ ಆಮೇಲೆ ತೀರಿಸೋ ತಮ್ಮ ನಮ್ಮ ಧನ್ಯ ಋಣ. ಹಾಗಲ್ಲ ಗುಮಾಸ್ತರೇ, ಆ ಸುಂದರನಿಗೆ ಸಪೋರ್ಟವಾಗಿ ಪೈಪೂಟ ನಡೆಸಿ ಆ ಬೀರನ ಹೆಣ ತಂಡಿನ ತಾನೇ ಬೀಳಬೇಕು. ಮಾಡುವುದೇ ಈ ನನ್ನ ಕೆಲಸ. ಇಲ್ಲ ಗಿರಿಧರ್, ಇಲ್ಲ. ಒಂದು ವಾರದೊಳಗೆ ನಾ 10 MLA ಪಟ್ಟ ಅವನು ಚಟ್ಟ ತಯಾರಾಸಿದ್ರೊಳಗೆ ಅವನು MLA ಆಗಿ ಬಿಟ್ಟರೆ ಅದಕ್ಕಂತೆ ಈಗಲೇ ಹೋಗಿ ಆ ಸುಂದರನನ್ನು ಹೆಣ ಹಾಕಿ ನಾನು ಕುಣತುಂಬ ನೋಡಲೇಬೇಕು. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ, ಶಾಂತಿಯೂ ಇಲ್ಲ. ಆಯ್ತು ನನ್ನ ಒಡೆಯ, ಆಯ್ತು. ನಿಮ್ಮ ಮನಸ್ಸಿಗೆ ಬಂದಂತೆ ಆ ಸುಂದರನ ಈಗಿಂದೀಗಲೇ ಹೊತ್ತು ತರುವೆ. ಆಮೇಲೆ ಇವ್ರ್ಯಾರು ಹುಲ್ಲು ಕಡ್ಡಿ ನನ್ನ ಮಕ್ಕಳು. ಧನ್ಯರ ಹತ್ತು ತಂದಿನಿ ನೋಡ್ರಿ 12 ವರ್ಷದ ಕೋಣನನ್ನ.
ಬೇಗ ಕಟ್ಟಿ ಹಾಕೋ, ಇದನ್ನು ಮೆಟ್ಟಿ ಸೀಳಿ ಬಿಡುತ್ತೇನೆ ನಾನು. ಹಲೋ ರಾಜ, ನನ್ನ ಯಾಕೆ ಕಟ್ಟಿ ಹಾಕಿದಲೆ? ಬಿಟ್ಟು ಬಿಡು, ನಾನೇನು ಮಾಡೀನಿ? ನಿನ್ನನ್ನು ಹಾಗೆ ಕಟ್ಟಿ ಹಾಕಿಲ್ಲರ ಸುಂದರ್. ಕೆಟ್ಟ ರಾಜವರ್ಮನ ವಿರುದ್ಧ ನಾಮಪತ್ರ ಸಲ್ಲಿಸೋದಕ್ಕೆ ನಿನ್ನನ್ನು ಸಾಯಿಸಲು ಎಂದೇ ಕಟ್ಟಿ ಹಾಕಿದ್ದೇನೆ. ಗಿರಿಧರ್, ಈ ಬೀಟೆಯನ್ನು ಹೇಗೆ ನಾನು ರಣಹೇಡಾಗಿ ಆಡಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ನೀನು ಈ ಮಡಿಯರಿ ಕುಳಿತು ನೋಡು, ಹೋಗು. ನಿಮ್ಮಂಥವರಿಗೆ ಇಂಥ ಬಂಡ ರಾಜಕೀಯಗಳ ಪ್ರಾಣ ಹೋಗದಿದ್ದರೆ ನನಗೆ ತುಂಬಾ ಇಷ್ಟ. ನೀನು ಇವನನ್ನ ಕೊಲ್ಲುವುದು ನಾನೇ ನೋಡುತ್ತೇನೆ. ಏ ಹುಡುಗರ, ನಡೆ, ಬನ್ನಿ ಮ್ಯಾಲೆ ಹೋಗೋಣ. ಏ ಗಿರಿಧರ, 34 ಕೇಶಿನ ಈ ರಾಜ ಯಾರು ಅಂತ ಕೇಳಿದರೆ ನಿಮ್ಮನ್ನ ಅದಕ್ಕಾಗಿ ಫೋಟೋ ಹೊಡೆದುಕೊಂಡೆ. ಈ ಕೇಶಿನ ನಿಮ್ಮನ್ನ ನಿರ್ದೋಷ ಮಾಡಬೇಕಂತ ಅದಕ್ಕಾಗಿ ನಾನು ಈ ಫೋಟೋವನ್ನು ಹೊಡೆದುಕೊಂಡೆ. ನಿಮಗೇಕೆ ಆ ಭಯ? ನಾನಿದ್ದೆ ತಾನೆ. ಎಂತ ಚಾಣಾಕ್ಷತೆಲೆ ನಿನ್ನದು ಗಿರಿಧರ್. ರಾಜ, ಪ್ರಾಣಕ್ಕೆ ಹೆದರಿ ನಿನಗೆ ಅವಕಾಶ ಮಾಡಿಕೊಡುತ್ತೇನೆಂದು ತಿಳಿದಿರುವೆಯಾ? ಈ ಸುಂದರ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಸಮಾನತೆ ಹಕ್ಕಿದೆ. ಅದನ್ನು ಮೀರಿ ಈ ನಾಡಿಗೇನೆ ಹುಲಿ ಎನಿಸಿಕೊಂಡಿರುವ ನನ್ನ ಮೇಲೆ ನೀನು ಕೈ ಮಾಡಿದರೆ ನಿನ್ನ ಪ್ರಾಣ ತೆಗೆಯದೆ ನಾನು ಬಿಡಲಾರೆ. ಗೊಟುಕು ನೀರಿಗೆ ಗತಿಸಲಿದೆ ಬೆಕ್ಕಿ ಬೆಕ್ಕಿ ಸಾಯಲು ನಿಂತಿರುವ ನನ್ನಂದ ಎಲ್ಲ ರಕ್ತ ಕುಡಿಯುತ್ತಿಲ್ಲ ಕುನ್ನಿ. ಇಪ್ಪತ್ತು ವರ್ಷದ ಅನುಭವಿ ರಾಜಕಾರಣಿ. ನಾನೇನು ಸಿಕ್ಕಂತೆ ಸರಾಯಿ ಅಂಗಡಿ ಮಾಡಿ ಸಾಕಷ್ಟು ಹಣ ಗಳಿಸಿ ಈಗ ಈ ಸಿಂಹಕ್ಕೆ ಸಿಂಹವಾಗಿ ನೀ ರಾಜಕೀಯ ಮಾಡ್ತೀಯಾ ಚಾಂಡಾಲ? ಆ ನಿನ್ನ ರಾಜಕೀಯಕ್ಕೆ ಅಂತಿಮಗೊಳಿಸುವುದಕ್ಕಾಗಿ ನಿನ್ನನ್ನೀಗ ಕಟ್ಟಿ ಹಾಕಿದ್ದು. ಕಟ್ಟಿ ಹಾಕಿದರೂ ನಾನು ನನ್ನ ಹಠ ಬಿಡೋದಿಲ್ಲಲೇ. ಇದೇ ನೀನೀಗ ಘಟ್ಟ ಹಿಡಿದರೆ ಉರುಳುವುದು ನಿನ್ನ ಹಣ ಖಂಡಿತ. ರವಿವರ್ಮ, ಬೇಗ ಇದನ್ನು ಯಾವುದಾದ್ರು ಹಳ್ಳಕ್ಕೆ ಬಿಸಾಕಿ ಈ ಕೊಲೆ ವಿಷಯ ಯಾರಿಗೆ ತಿಳಿಯಬಾರದು. ನಮಸ್ಕಾರ ಧನಿಕರೇ. ನಮಸ್ಕಾರ. ಬನ್ನಿ ಕುಳಿತುಕೊಳ್ಳಿ. ಬಂದ ವಿಷಯ? ತಮ್ಮಿಂದ 10,000 ಹಣ ಬೇಕಾಗಿತ್ತು. ಧನ್ಯರ ತಡ್ರಿ, ಈ ಕಡೆ ಬರ್ರಿ. ಇವ್ರು ಇಲೆಕ್ಷನ್ ಕಾಲಾಗ ಭಾಳ ಖರ್ಚು ಮಾಡಿರಿ ಧನ್ಯರ. ಅಂದಾಗ ಈ ಸಲ ನೀವೇ MLA ಆಗೋದು ಗ್ಯಾರಂಟಿ. ತೆಗೆದುಕೊಳ್ಳೋ 20,000 ಹಣ.
ಛೇ ಛೇ, ಇಷ್ಟು ಹಣ ನಾನೇನು ಮಾಡಲಿ? ಎಲೆಕ್ಷನ್ ಅಂದ ಮೇಲೆ ಖರ್ಚಿಗೆ ಬೇಕಾಗುತ್ತೆ, ಇರಲಿ ತಗೊಳ್ಳಿ. ಛೇ ಛೇ, ನಮ್ಮ ಪಾರ್ಟಿಯವರೆಲ್ಲ ಸ್ವಂತ ನಾನೇ ಖರ್ಚು ಮಾಡಿ ಜಾಹೀರಾತು ಕೂಡ ನಾನೇ ಪ್ರಕಟಿಸಿ 15 ಗಾಡಿ ಸಹಿತ ನಾನೇ ನೇಮಿಸಿ ಬಂದಿದ್ದೇನೆ. ಇದಕ್ಕೆಲ್ಲ ಕಾರಣ ನನ್ನ ರಂಜನಾ. ನಾನೇನು ಖರ್ಚು ಮಾಡಿದ್ದರೂ ನೀವು ನಮ್ಮ ಬೀಗರಲ್ಲವೇ? ಇದೆಲ್ಲ ಇರಲಿ, ಬೇರೆ ವಿಷಯಕ್ಕಾಗಿ 10,000 ಹಣ ಬೇಕಾಗಿತ್ತು, ಅಷ್ಟೇ ಕೊಡಿ ಸಾಕು. ಎಲೆಕ್ಷನ್ ಅಂದ ಮೇಲೆ ಖರ್ಚಿಗೆ ಬೇಕಾಗುತ್ತೆ, ಈ 10 ಜೊತೆಗೆ ಇರಲಿ. ಮುಡಿದಾರ, ಆ 10 ಕೊಟ್ಟು ಕಳಿಸುವನನ್ನು. ನಾನಿನ್ನು ಬರುತ್ತೇನೆ. ಬರಬೇಕು ಬರಬೇಕು ರಾಮಚಂದ್ರ, ಬರಬೇಕು. ನಾನು ಕೊಟ್ಟ 20,000 ನಿನ್ನ ಮನೆ ತನಕಲ್ಲ, ನಿನ್ನ ಮಸನದ ಯಾತ್ರೆಗೆ. ಮುಂದೆ ಆ ರಂಜನನ ಜಾತ್ರೆಗಾಗಿ